ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಉಸಿರಾಡಿ ಆಸೆಯ ಭ್ರೂಣ. ನೀವು ಬಂದು ಖುಷಿ ಮಾತಿ ಬರ್ಲಾಗ ನೋಡಿ ಕ್ಯಾಸೆಟ್ ಇನ್ನೊಂದು ನಮ್ಮ ಚೇತನಾಗ ನನಗೆ ಫಸ್ಟ್ ಟೈಮ್ ರೀ ಇದೆ ನಮ್ಮ ಲೈಫ್ದಾಗೆ ನಾ ಇಂಥದೊಂದು ಹೆಸರೇ ಕೇಳಿದ್ರಲ್ಲ, ದೈವಿಕ್ ಪಾಟೀಲ್ ಅಂತ. ನೋಡು ಮಹದೇವಂದು ಹುಡುಗಿಗಳು ಏನೇನವಲ್ಲ ಆಲ್ಮೋಸ್ಟ್ ಗುಡ್ಡ ಗಾಡು ಭಾಳ ಹೈರಾಣ ಇದ್ದೀವಿ ಜಗದಾಗೆ. ಯಾರೋ ಇವನು ಅಯ್ಯಯ್ಯೋ ನೀನ್ ಯಾರು? ನೂರ್ದುಲ್ಲಾ. ಅಯ್ಯೋ ನೀನ್ 1000 ದುಲ್ಲಾ ಆಗಿದ್ರೆ ನನಗೇನು? ಹೆಂಗ್ ಮಾಡೋಣ? ಬಾಬು ಹಿಂಗೇನಾ ಏ ಮಾತ್ರ ರೀ ಸಾಕು ಭಾಳ ಐತಲೇ. ಅಣ್ಣ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೇತನ್ ಯೂಟ್ಯೂಬ್ ಚಾನಲ್. ಟುಡೇ ನಾವು ಇಂಗ್ಲೀಷ್ ಬೇಡ ಕನ್ನಡದಾಗೆ ಚಾಲೂ ಮಾಡ್ತೀವಿ. ನಾವಿವತ್ತೇನಪ್ಪ ಅಂದ್ರೆ ಪುಣೆಗೆ ಹೊಂಟೀವಿ. ಪುಣೆನಿಂದ ಅಲ್ಲಿ ನಮ್ದು 2-3 ಫ್ರೆಂಡ್ಸ್ ಅವ್ರಿಗೆ ಕರ್ಕೊಂಡು ಟ್ರಿಪ್ ಹೋಗ್ಬೇಕಂತ ಮಾಡೀವಿ. ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ನಮಗೆ ಗೊತ್ತಿಲ್ಲ. ಪುನಾಕ ಟ್ರಿಪ್ ಹೋಗಮಂತ ಹೇಳೋಣ. ಯಾವಾಗ ಹೇಳೋಣ? ಏನು ಅರ್ಧ ಗಂಟೆದಾಗ ಹೋಗ್ಬೇಕು, ಅವಾಗ ಫೋನ್ ಹಚ್ಚಿ ಟ್ರಿಪ್ ಹೋಗಮಂತ. ನಂದರ 12 ಆಗ್ಯದ, ಕಾಲು ಬ್ಯಾನಿ ಆಗ್ಯದ, ಏನೇನೋ ಆಗ್ಯಾವ. ಇಷ್ಟು ಗೋಳಿ ತೊಗೊಂಡು ಇಷ್ಟು ಔಷಧ ತೊಗೊಂಡು ಇವ ಹೇಳಿದಕ್ಕೆ ಪುನಃ ಹೊಂಟೀವಿ. ಇವನಿಗೆ ನಾವು ಖುಷಿ ಜಾಕ್ ಮಾಡ್ದಂಗೆ ಮಾಡ್ತೀನಿ ಅಂತ ಈ ಮೂಲಕ ನಿಮ್ಗೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ಟ್ರಿಪ್ಪೇ ಆಗಲಿ ರೈಡೇ ಆಗಲಿ ಹೋಗ್ಬೇಕಾದ್ರೆ ಮೊದಲು ನಮ್ಮ ಶಾಮ ಸೊಪ್ಪಿನ ಗುಡಿಗೆ ಬಂದಿರ್ತೀವಿ. ಕೊಡ್ರಿ ಮಾಲಕ್ರೆ. ಈಗ ನಮ್ಮ ಹಳಂದಾಗಿರೋ ಬಸವೇಶ್ವರ ಪಾನ್ವಲ್ಲ ನಮ್ಮ ನೀಲೇಶ್ ಬಾಯಿ ಅವರು ಎಲಿ ಅಂಗಡಿಗೆ ಬಂದೀವಿ. ಎಲಿ ಅಣ್ಣ ಎಲಿ ಮಸ್ತ್ ಬೆಂಕಿ ಇತ್ತ. ಬೆಂಕಿ ತಿಂದಿಲ್ಲ ಏನ ತಿನ್ನ ಪಲಂಗ್ ತೋಳ ಬೇಡ ನಾವು ಮದ್ದೆ ಪಲಂಗ್ ತೋಟ ಬರೀ ಇಂತದೆಯ ಮಾತಣ್ಣ ಏನೋ ಒಂದು 2 ಮಾತು. ನೀವು ಬಂದು ಖುಷಿ ಮಾತಿ ಬರ್ಲಾಗ ಆಯ್ತು ನೋಡಿ ಕ್ಯಾಸೆಟ್ ಇನ್ನೊಂದು ಅಣ್ಣ ಬರಮ್ರಿ. ಅಣ್ಣ ಬರ್ರಿ ಮತ್ತೆ ಸಿಗಮ್ರಿ ಅಣ್ಣ. ಬರೋ ಟೈಮ್ ಈ ಕಡೆ ನಿಮ್ಮ ಖಾನಾವಳಿದಾಗ ಊಟ ಮಾಡೋದು ಪಕ್ಕ. ನಮ್ಮ ಲೈಫ್ದಾಗೆ ನಾ ಇಂಥದೊಂದು ಹೆಸರೇ ಕೇಳಿದ್ರಲ್ಲ, ದೈವಿಕ್ ಪಾಟೀಲ್ ಅಂತ. ದೈವಿಕ್ ಹೆಸರೇ ದೈವಿಕ್ ಅಂತ ಫಸ್ಟ್ ಟೈಮ್ ಕೇಳತ್ನಿ. ಹೆಸರು ಭಾಳ ಖುಷಿ ಆಯ್ತು ಹೆಸರು ಕೇಳೋಣ. ಇವರು ಯಾರಿಟ್ಟರೆ ಹೆಸರು ಅವ್ರಿಗೆ ಒಂದು ಪುಣ್ಯ ಬರಲಿ. ಈ ಟೈಪ್ ಹೆಸರು ನಾವು ಸೂಚನೆ ಮಾಡಿಲ್ಲ ಯಾರು. ಒಳ್ಳೇದಲ್ಲ. ಇದು ನಮ್ಮ ಚೇತನ್ ಮಗನಿಗರೇ ಇಲ್ಲ ನನ್ನ ಮಗನಿಗರೇ ಇಲ್ಲ ನಮ್ಮ ಪಕ್ಕೋಣನ ಮಗನಿಗರೇ ಯಾರಿಗೆ ನಮ್ಮ ಮುಂದೆ ಇದೊಂದು ಹೆಸರು ನನ್ನ ಮಗನಿಗೆ ಕಂಗ್ರಾಚುಲೇಷನ್ ಬ್ರದರ್. Let's enjoy the beats, man. Atmali Teja, Atmali Kaja, Atmali Kaja, Ule, Utmali Oh, hey, hey. This time for Africa. ನನ್ನೆದೆಯ ಗರ್ಭದ ಒಳಗೆ ಉಸಿರಾಡಿ ಆಸೆಯ ಭ್ರೂಣ ಆಣ ನಿನ್ನ ಹೆಸರ ಬರಕೊಂಡೆನೆ ನನ್ನ ಎದಿ ಮೇಲ ಓನ ಹಚ್ಚಿ ಮರಿಯಂದಿ ನೀನು ನನಗ ನೀರ ತುಂಬವ ನನ್ನ ಕಣ್ಣಗ. ಇನ್ನೇನೋ 30 ಕಿಲೋಮೀಟರ್ ಪುನಃ ನಡ್ಕೊಂಡಿದ್ದೀವಿ ನೈಟ್ ಎಲ್ಲ. ನಮ್ಮ ಸ್ನೇಹ ಇಲ್ಲಿ ಮಕ್ಕೊಂಡ್ದ ಎಬ್ಬಸರ ಹೇಳಲಾಗ್ಯದ. ಇಲ್ಲೊಂದು ಶಿಸ್ತು ಚಹಾ ಕುಡ್ದು ಸೀದಾ ಪುನಃ ಹೋಗೋದು. ಯಾಕಂದ್ರೆ ಚಹಾ ಇರಲಿ ಅಂದ್ರೆ ನಡೆಯಲ್ಲ ನಮಗೆ ಮುಂಜಾನೆ. ಚಹಾ ಕುಡಿದ್ರೆ ಮನುಷ್ಯ ಫ್ರೆಶ್ ಆಗ್ಬಿಡ್ತೇನೆ ರೀ. ನಮ್ಮ ಅದೇ ಯಾಕೋ ಹೊಡ್ಯಾರ No intro.
ಕಿಲೋಮೀಟರ್ ಅದಣ್ಣ ಗುಡಿ 20 ಕಿಲೋಮೀಟರ್ ಮಿಡಲ್ ಬಂದಿತ್ತೀವಿ. ವ್ಯೂ ನೋಡ್ರಿ ಹೆಂಗದ ಪೂರ. ಅದೆಲ್ಲ ಚಲೋ ಅದ ನೋಡ್ರಿ, ಚೇತನ ಇದು ವ್ಯೂ. ಬೆಂಕಿ ಇವ್ರೇನೋ ಮಾಡ್ಲತ್ತಾರಲ್ಲ. ಕ್ಯಾಮ್ರಾ ಬರ್ಸ್ಲತ್ತಾರ ಅವರು. ಶಾಣು ಪಾಟೀಲ್ ಅವ್ರಿ ಏನ್ ಮಾಡ್ತಾ ಇದೀರಾ? ಬೈ ಆಲ್ರೆಡಿ ಒಂದು 20 ತೆಗೆದ ಫೋಟೋ. ಅಲ್ಲಿ ಐಟಮ್ಗಳು ಸೆಂಡ್ ಮಾಡ್ಬೇಕಾಗ್ತಲ್ಲ. ಏನಣ್ಣ ಇದು ಟ್ರಾಫಿಕಾ? ಏನನ್ಸನ ಬರ್ತಡೇನ ಲೇಟ್ ಅದ, ಪಾಳಿ ಈ ನಮ್ಮನೆ ಎತ್ತದಲ್ಲ ಅಂತ ಕೇಳ. ಇಲ್ಲಿ ಪಾರ್ಕಿಂಗ್ ಮಾಡಿ ನಮ್ಮ ಕಾರ, ಇಲ್ಲಿ ಕಾರ್ ಒಳಗೆ ಬಿಡಲ್ಲ ಅಂತ ಚಾಲು ಮಾಡ್ತೀರಿ. ಅದಕ್ಕೆ ಇಲ್ಲಿ ಗೌರ್ಮೆಂಟ್ ಬಸ್ಸಿಗೆ ಹೊಂಟಿ ಒಳಗೆ ಒಂದು ಇಲ್ಲ ನಡ್ಕೊಂಡು ಹೋದ್ರಣ 2 ಕಿಲೋಮೀಟರ್ ಆಗ್ತದೆ. ಈಗ ಟ್ಯಾಕ್ಸಿದವ್ರು ತಗೋತಿರು ಒಬ್ಬರಿಗೆ 50 ರೂಪೀಸ್ ಅಂತ, ಪರ್ 50 ರೂಪೀಸ್ ಅಂತ. ಈಗ ಬಸ್ಸಿನವ್ರು ಕರ್ಕೊಂಡು ಹೋಗ್ತಾರ 10 ರೂಪಾಯಿ. ಕಂಡಕ್ಟರ್ ನಿಂದ್ರಿಸ್ತು ಕರ್ಕೊಂಡೋಗ್ಯಾನ. ಒಳಗೆ ಒಂದಿಷ್ಟು ಇರ್ತಾರ, ಒಳ್ಳೆಯವ್ರು ಇರ್ತಾರೆ. ಒಳ್ಳೆಯವ್ರು ಇರ್ತಾರ್ರಿ, ಒಳ್ಳೆಯವ್ರಿಗೆ ಒಳ್ಳೇದಾಗತ್ತೆ ಮೇನ್. ನಮ್ದು ಕಾರ್ ಅಲ್ಲೇ 2 ನಂಬರ್ ಪಾರ್ಕಿಂಗ್ ಪಾರ್ಕ್ ಮಾಡಿದ್ವಿ. ಅಲ್ಲಿದು ಈ ಕಡೆ ಒಳಗೆ ಬರ್ಬೇಕಾದ್ರೆ ಇಲ್ಲಿ ಲೋಕಲ್ ಟ್ಯಾಕ್ಸಿದವರು ಅವಶ್ಯ ರೊಕ್ಕ ಹೇಳ್ತಾರೆ. ಅವಾಗ ಈ ಗೌರ್ಮೆಂಟ್ ಬಸ್ ಕಂಡಕ್ಟರ್ ಬಂದು ಕರ್ಕೊಂಡು ಹೋಗ್ತೀವಿ ಬರಂತ ಕರ್ಕೊಂಡು ಬಂದು. ಇಂಥವ್ರು ಒಳ್ಳೆಯವ್ರು ಇರ್ತಾರೆ ಕಂಡಕ್ಟರ್ಗಳು, ಡ್ರೈವರ್ಗಳು ಇರಬೇಕು. ಶ್ರಾವಣಿಗೆ ಸಂಬಂಧ ಪೂರ ಅಲ್ಲಿ ಹಿಡಿದು ಎಲ್ಲ ಕಡೆ ಪಾಳ್ಯದ ಇನ್ನೂ ಕಾಣಲಾಗ್ಯದ. ಲಾಸ್ಟ್ ಟೈಮ್ ಕೇದಾರ್ನಾಥ್ ಹೋದಾಗ ಹೆಂಗೆ ಫೀಲ್ ಅನ್ಸ್ತೈತಿ ಸೇಮ್ ಹಂಗೆ ಅನ್ಸ್ತೈತಿ. ಇಲ್ಲಿ ಇಷ್ಟೆಲ್ಲ ಪಾಳಿ ಮತ್ತು ಮಂದಿ ನಡ್ಕೊಂಡು ಹೋಗೋದು ನೋಡಿದ್ರೆ ನೋಡಿ. ಮಹಾದೇವಂದು ಗುಡಿಗಳು ಎಲ್ಲೆಲ್ಲ ಅವಲ್ಲ, ಆಲ್ಮೋಸ್ಟ್ ಗುಡ್ಡ ಗಾಡು ಭಾಳ ಹೈರಾಣ ಇದ್ದೀವಿ ಜಗದಾಗೆ. ಮತ್ತು ಇಲ್ಲಿ ವೈಬ್ನು ಒಂದು ಪೂರ ನೆಕ್ಸ್ಟ್ ನಾವು ಏನು ಅನ್ಕೊಂಡಿದ್ದು ಅದಕ್ಕಿಂತ ಜಾಸ್ತಿನೇ ಆಗಲ್ಲ. ಹಾಂ ಪಾಳಿನೂ ಹಂಗೆ ಅದ ಶ್ರಾವಣಿಗೆ ಸಂಬಂಧ. ಭೀಮಾಶಂಕರ ಗುಡಿನ ಬರೋ ಟೈಮಿಗೆ ಈಗ ನಮ್ಗೆ ಕಾರ್ ಪಂಚರ್ ಆಗಿತ್ತು. ಅದಕ್ಕೆ ನಮ್ಮ ಪ್ರಶಾಂತ್ ಅಣ್ಣ ಮತ್ತು ಪ್ರಕಾಶ್ ಅಣ್ಣ ತೆಗಿಲತ್ತಾರ. ಇವ ನೋಡಿ ಇಟ್ಟತನ ಅವ್ರ ಕೈಗೆ ಹಿಂಗ್ ಕೈಗೆ ಟಚ್ ಮಾಡತ್ತಾನ ಹೆಲ್ಪ್ ಮಾಡೋರಂಗ. ಚಲೋ ಹೇಳ್ತೀನಿ. ಈ ಇಟ್ಟತಕ್ಕ ಸುಮ್ಮನೆ ನಿಂತಿರಲ್ರಿ ಇವರು. ಈಗ ನೋಡ್ರಿ ನೀವು ವಿಡಿಯೋ ಕ್ಯಾಮ್ರಾ ಚಾಲೂ ಮಾಡಿರಿ, ಬಂದ್ ಗೆಸನ್ ಅಂಕರಿ ಅಲ್ಲಿ ಹಿಡಿತಾನ. ಈಗ ಸ್ವಲ್ಪ ಟಾರ್ಚ್ ಏನ್ ಮಾಡ್ಲತ್ತ ಏನ್ ಹಿಡಿತಾನ ನೋಡ್ರಿ, ಏನ್ ಹಿಡಿತಾನ ನೋಡಿ. ಮಾರ್ನಿಂಗ್ ನಾವು ತ್ರಯಂಬಕೇಶ್ವರ ಗುಡಿಗೆ ಬಂದೇವಿ ಶ್ರಮ ಮಾಡ್ಲಕ್ಕ. ಇಲ್ಲಿ ಮಂದಿ ನೋಡಿ ಬಂದೇವಿ. ಎಲ್ಲೆಲ್ಲಿದು ಭಕ್ತರು ಈ ತರ ಭಜನೆ ಮಾಡ್ಕೋತ ಗುಡಿಗೆ ಬರ್ತಾರ. ನೋಡ್ರಿ ಇಲ್ಲಿ ಸಣ್ಣ ಪಾರ ಜಾರ ಬಂಡಿ ಆಡ್ಲತ್ತಾನ. ಬೆಂಕಿ ಅದ ಬಿಡ್ರಣ ಕ್ಲೈಮೇಟ್. ಏನು ಬೆಂಕಿ ಬೇವಪ್ಪ ಆಟೋ ಕಡೆ. आकाश भाई के लिए हाथ ऊपर. नहीं नहीं करो. ಹೋದರ ಮನಗಂಡದ ಫೋಟೋ ತೆಗಿಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಏನೋ ಏನೋ ಇನ್ನೊಮ್ಮೆ ಹೇಳು. ಇಲ್ರಿ ಮುಂಜಾನೆ 8 ತಾಸು ಮಕ್ಕೋತಾರ, ನಾ 6ಕ್ಕೆ ಎದ್ದೀನಿ. ನೀ 6ಕ್ಕೆ ಎದ್ದಿದಿ. ಎಲ್ಲರೂ ಜಳಕ ಮಾಡಿ ಹೊರಗೆ ಬಂದಾಗ ಅವಾಗ ಜಳಕ ಮಾಡಕ್ ಹೋಗಿದ್ದಿ. ಬಿಲ್ಡಪ್ ನೋಡಿದ್ರ ತ್ರಯಂಬಕೇಶ್ವರಿಗೆ ಒಂದು 5 ಬಂದು ರೀಚ್ ಆಗಿವಿ. 5 ಒಂದು 2-3 ತಾಸು ಮಕ್ಕೊಂಡ್ ಗೆಸಿಂದ ಇದು ಹರಿಹರ ಫೋರ್ಟ್ ನೋಡಂಬತ್ ತಂದ್ರಪ್ಪ ನಮ್ಮ ಸಾಬರು. ಎಲ್ಲರೂ 1:15 ಎದ್ದಿವಿ. 1:15 ಎದ್ದು ಜಳಕದ ಮಟ್ಟಿಗೆ 5 ಆಯ್ತು. ನಂಗೆ ಗೊತ್ತಿತ್ತು ನಾವು ಮತ್ತೆ ಸಂಜೆಗೆ ಇಲ್ಲಣ್ಣ ಇಲ್ಲ ನಂಗೆ ಗೊತ್ತಿತ್ತು ಸಂಜೆಗೆ ಬರ್ತೀವಿ, ಇಲ್ಲೇನು ನೋಡಲ್ಲ ನಾವು. ಬರ್ತೀವಿ ಇಲ್ಲೊಂದ್ ಸ್ವಲ್ಪ ಹೊರಗಿಂದ ಇದಿಷ್ಟು ನೋಡಿ ಹೋಗ್ತೀವಿ ಅಂತ ಗೊತ್ತಿತ್ತು. ಆಕ್ಚುಲಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫೋರ್ಟ್ ಇನ್ ಇಂಡಿಯಾ ಅಂತ ಹೇಳ್ತಾರ. ಯಾರು ಟ್ರಿಪ್ ಮಾಡೋದ ನೋಡೋದ ನಾವು ಅಟ್ಟದಾಗ ಬರ್ತೀವಿ ಹೊರಗೆ ನೋಡ್ತೀವಿ ಹೋಗೋದು ಅಷ್ಟೇ ಅದ ನೋಡೋದು. ಈಗ ಹೋಗೋ ದಾರಿಕಿನ ಎಲ್ಲೇ ಹೋಗೋ ದಾರಿನೇ ಇಂಪಾರ್ಟೆಂಟ್ ಅಂತಾರಲ್ಲ, ಆ ತರ ನಾವು ಈ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧ ದೊಡ್ಡದು ಅಂತಾರಲ್ಲ. ಸೊ ಆ ತರ ಮೈಂಡ್ ಸೆಟ್ ಇಟ್ಕೊಂಡ್ ಬಂದಿವಿ. ಒಳಗಿಂತ ಬಾಬು ಹಾಕ್ತಿರ್ತ ನೋಡಿ ದೊಡ್ಡ. ಇಲ್ಲಿ ಆಕ್ಚುಲಿ ಬಂದು ಕಲ್ಲೊಂದು ಸಣ್ಣದ್ ಪಾಲ್ಸ್ ಇತ್ತು, ಅಲಕನಂದ ಪಾಲ್ಸ್ ಇದ್ದಂಗೆ ಇತ್ತು. ಅದು ಅಲಕನಂದ ನದಿಗೆ ಫಾಲ್ಸ್ ಮಾಡ್ಬಿಟ್ಟ. ಚಿಲಕನಂದ ಫಾಲ್ಸ್
ಈ ಲೊಕೇಶನ್ ನೋಡಿ ನಮ್ಮ ಶಾಣಕ್ ಪಾಟೀಲ್ಗೆ ಒಂದು ಡೈಲಾಗ್ ಹೊಡಿಬೇಕು ಅನ್ಸ್ಬೇಕಂತ. ಏನು ಡೈಲಾಗ್ ಐತೆ ಅವ್ರ ಹೇಳ್ತಾರೆ ಕೇಳ್ರಿ. ಡೈಲಾಗ್ ಏನಿಲ್ಲ, ನಮ್ಮ ಹುಡುಗಿಗೆ ಮಳೆ ಅಂದ್ರೆ ಭಾಳ ಇಷ್ಟ. ನನಗೆ ಮಳೆ ಅಂದ್ರೆ ಈ ನೀರಂದ್ರೆ ಭಾಳ ಇರಿಟೇಷನ್. ಈಗ ಬಿಟ್ಟು ಹೋದಾಗ ನಿಂತ ನನಗೆ ಈ ಮಳೆ ನೀರೇ ಇನ್ಸ್ಪಿರೇಷನ್. ಯಾಕೋ 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 ಕಂದಾಲಿ ಯಾಕೋ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಆಡ್ಬೇಡವ್ರು ಅಲ್ಲಿ ಟೆಣಿ ಕೇಳ್ಕೊಂಡ್ ಹ್ಯಾಪಿ ಶರ್ಟ ಪ್ಯಾಂಟ್ ಎರಡು ಕೆಸರ ಆಗ್ಯಾವ. ಈಗ ತೊಳಿರಕ್ ಬಂದ್ರ ಈಗ ಶಕ್ತಿಮಾನ್ ಹರ ಹರ ಮಹಾದೇವ್. ಮಹಾದೇವನ ದರ್ಶನ ಇದ್ರಾಗ ಹೋತಿ ಒಟ್ಟು ಇಂಥವೇನು ದಂಧನೇ ದಂಧ ಇದೆ. ಹರ ಹರ ಮಹಾದೇವ್ ಯಾರೋ ಇವನು ಅಯ್ಯಯ್ಯೋ ನೀನ್ ಯಾರು? ನೂರ್ದುಲ್ಲಾ. ಅಯ್ಯೋ ನೀನ್ 1000 ದುಲ್ಲಾ ಆಗಿದ್ರೆ ನನಗೇನು? ಎಷ್ಟು ಶಾಂತಿಗ ವಿಡಿಯೋ ಚಲೋ ಮಾಡೋಣ. ಪಿಕ್ಚರ್ದಾಗ ಕಟ್ಟೆ ಕೊಡ್ಲೇ ತರ್ತಾರಲ್ಲ, ಶಾಂತಿ ಮೂರ್ತಿ ತರ ನಿಂತಿರೋದು ನೋಡು. ಬೆಳಗ್ಗೆ 5 ಗಂಟೆಗೆ ಕೆಲಸ ಮಂದಿಗೆ ಎಬ್ಬಿಸ್ತೀನಿ. ಅದಾದ್ಮೇಲೆ ಸೀದಾ ಹರಿಹರ ಫೋರ್ಟ್ ಕಡೆಗೆ ಹೋಗ್ತೀವಿ. ಹರಿಹರ ಫೋರ್ಟ್ ಅದು ಪಾರ್ಟ್ ಅಲ್ಲ ತಿನ್ರಿ, ಬಾಯ್ ತಪ್ಪಿ ಫೋರ್ಟ್ ನಡೀತದೆ. ಹರಿಹರ ಕೋಟೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.